ನಮಸ್ತೆ ವೀಕ್ಷಕರೇ, ನಾವೀಗ ವೈಭವ್ ಕಾಂಡಿಮೆಂಟ್ಸ್ ಅಂತ ಒಂದು 10th ಕ್ರಾಸಲ್ಲಿ ಅಂಗಡಿಗೆ ಬಂದಿದ್ದೀವಿ. ಸುಮಾರು ವರ್ಷಗಳಿಂದ ಅಂದರೆ 35 ವರ್ಷಗಳಿಂದ ಇವರು ತುಂಬಾ ಒಳ್ಳೆ ಕ್ವಾಲಿಟಿ ವೈಸಲ್ಲಿ ಆಗ್ಬೋದು, ಒಂದು ಕ್ಲೆನ್ಲಿನೆಸ್ಸಲ್ಲಿ ಆಗಿರ್ಬೋದು, ಟೇಸ್ಟಿ ಆಗಿರ್ಬೋದು, ತುಂಬಾ ನೋಡೋಕ್ಕೆ ಅದ್ಭುತವಾಗಿದೆ. ಎಳ್ಳು ಬೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅವರು ಬನ್ನಿ ಮಾಲೀಕರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್, ನಮ್ಮ VK ಚಾನಲಿಂದ ನಿಮಗೆ ಸ್ವಾಗತ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನೀಲೇಶ್ ಅಂತ, DA ನೀಲೇಶ್ ಅಂತ. ಸುಮಾರು ಒಂದು 30-35 ವರ್ಷದಿಂದ ಅಂಗಡಿ ಇದೆ. 1995 ಸ್ಟಾರ್ಟ್ ಮಾಡಿರೋದು. ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಬಂದು ಬೇಕಾದ್ರೆ ಟೇಸ್ಟ್ ನೋಡಿ ನೀವು ತೊಗೊಂಡು ಹೋಗ್ಬೋದು ಮೇಡಮ್. ನೀವು ಮನೇಲೇ ಮಾಡಿಸ್ತೀರಾ ಆರ್ಡ್ರ್ ಕೊಟ್ಟು, ಅಥವಾ ಬೇರೆಯವ್ರಿಗೆ ನೀವು ಕೊಟ್ಬಿಟ್ಟು ನೀವು ಮಾಡಿಸ್ಕೊಂಡು ಇಲ್ಲಿ ಸೇಲ್ ಮಾಡ್ತೀರಾ? ಇಲ್ಲ, ಎಲ್ಲ ಲೇಡೀಸ್ ಇರ್ತಾರೆ, ಅವ್ರಿಗೂ ಒಂದು ಜೀವನ ಆಗಬೇಕಲ್ವ. ಹಾಗಾಗಿ ಎಲ್ಲ ಲೇಡೀಸ್ಗೆ ನಾವು ಪ್ರಿಪ್ರೇಷನ್ ಮಾಡ್ತೀವಿ. ಎಲ್ಲ ಅವ್ರಿಗೆ ಹೇಳಿ ಕೊಡ್ತೀವಿ, ಹೇಗಾಗಿ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತೀವಿ. ಪ್ರತಿಯೊಂದು ಎಲ್ಲ ಹುರಿದಿರೋದು ನಾವು ಇದು ಮಾಡಿ ಕೊಡ್ತೀವಿ. ನಿಮ್ಮದು ಬ್ರಾಂಚ್ ಇದು ಮಲ್ಲೇಶ್ವರಮಲ್ಲಿ ಒಂದೇ ಕಡೆ ಇದೆಯಾ, ಅಥವಾ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆನೂ ಇದೆಯಾ, ಅಥವಾ ಬೆಂಗಳೂರಿಂದ ಹೊರಗಡೆ ದೇಶಕ್ಕೂ ನೀವು ಕಳಿಸ್ತೀರಾ ಎಳ್ಳು ಬೆಲ್ಲನ? ಇಲ್ಲ, ಮೈನ್ ಇದು ಮಲ್ಲೇಶ್ವರದಲ್ಲೇ ಇರೋದು ಅಂಗಡಿ. ಹೀಗಾಗಿ ಎಲ್ಲರೂ ಮಲ್ಲೇಶ್ವರಕ್ಕೆ ಜಾಸ್ತಿ ಜನ ಬರ್ತಾರೆ. ಹಾಗಾಗಿ ಎಲ್ಲ ಪ್ರತಿಯೊಂದು ಐಟಮೂ ತುಂಬ ಚೆನ್ನಾಗಿ ಹೋಗುತ್ತೆ ಮೇಡಮ್. ಎಲ್ಲ ಐಟಮ್ಸ್ ಎಲ್ಲ ಕಡೆಯಿಂದನೂ ಬಂದು ತೊಗೊಂಡು ಹೋಗ್ತಾರೆ. ಮೊನ್ನೆ ಕ್ಯಾಲಿಫೋರ್ನಿಯಿಂದನೂ ಬಂದು ತೊಗೊಂಡು ಹೋದರು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಲೀಕರದು ಅವರು ಖುಷಿಯಾಗಿ ಹೇಳ್ತಾ ಇದ್ದಾರೆ. 35 ವರ್ಷ ತುಂಬಾನೇ ಹಳೇದಂತೆ ಈ ಅಂಗಡಿ. ನೋಡಿ, ಎಲ್ಲ ಕಸ್ಟಮರ್ಸು ವಾಕಿನ್ ಬರ್ತಾ ಇದ್ದಾರೆ ಎಳ್ಳು ಬೆಲ್ಲ ತಗೊಳ್ಳೋಕೆ. ಸೊ ಹಾಗಾಗಿ ನಾವು ಅವ್ರ ಜೊತೆನೂ ಒಂದೆರಡು ಮಾತಾಡೋಣ, ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇವರು ಬಹಳ ವರ್ಷಗಳಿಂದ ಇದೇ ವೈಭವ್ ಕಾಂಡಿಮೆಂಟ್ಸ್ಗೆ ಬರ್ತಿದ್ದಾರೆ. ಎಳ್ಳು ತಗೊಳ್ಳೋಕ್ಕೋಸ್ಕರ ಇವ್ರ ಅಂಗಡಿಗೆ ಬರ್ತಾ ಇದ್ದಾರೆ, ಹಾಗೂ ಅವರ ಸ್ನೇಹಿತರಂತೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂದ್ಬಿಟ್ಟು. ನಾವು ಯಶವಂತಪುರದಿಂದ ಬಂದು ಇಲ್ಲಿ ತೊಗೊತಾ ಇದ್ದೀವಿ. ಪ್ರತಿ ವರ್ಷ ಒಂದು 10 ವರ್ಷದಿಂದ ಇಲ್ಲೇ ತೊಗೊತಾ ಇದ್ದೀವಿ. ಅಂದರೆ ಎಲ್ಲ ಮಿಕ್ಸಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ, ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲೇ ರಿಪೀಟು. ಬೇರೆ ಕಡೆ ಟ್ರೈ ಮಾಡಿದ್ವಿ, ನಮಗೆ ಸೆಟ್ ಆಗಲಿಲ್ಲ, ಇಲ್ಲೇ ತಿರ್ಗಾ. ಸೊ ಹಚ್ಚು ಬೇರೆ ತಗೊಂಡಿದ್ದೀರಾ? ಇಷ್ಟು ದೊಡ್ಡದು ಹಚ್ಚು ನೀವು ಮನೇಲಿ ಹೇಗಿಡ್ತೀರಾ? ಫಂಕ್ಷನ್ ಇದೆ, ಅದಕ್ಕೋಸ್ಕರ. ಹಚ್ಚುಗಳಲ್ಲಿ ಫೇಮಸ್ ಇವರು. ಫಂಕ್ಷನ್ಗಳಿಗೆ ಏನೇನು ಫಂಕ್ಷನ್ ಎಲ್ಲ ಥರ ಹಚ್ಚುನೂ ಸಿಗುತ್ತೆ. ಸರ್, ಒಳ್ಳೇದಾಗ್ಲಿ. ದೇವ್ರು ನಿಮಗೆ ಈ ಸಂಕ್ರಾಂತಿ ಹಬ್ಬದಿಂದ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಲ್ಲ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಬೆಂಗಳೂರಲ್ಲಿ ಹಲವಾರು ಕಡೆ ಮಳೆ ಬರ್ತಾ ಇದೆ. ಇವತ್ತು ಚಳಿ ತುಂಬಾ ಇದೆ. ಆದರೂ ನಮ್ಮ ಸ್ನೇಹಿತರು ಬಂದಿದ್ದಾರೆ ಈ ಕಾಂಡಿಮೆಂಟ್ಸ್ ಅಂಗಡಿಗೆ ಎಳ್ಳು ತಗೊಳ್ಳೋಕ್ಕೋಸ್ಕರ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ತಮ್ಮ ಹೆಸರು ಮೇಡಮ್? ಕೃಪಾ ಅಂತ. ನಾನು ಶೇಷಾಯಪುರಮಿಂದ ಬಂದಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತು, ಟೇಸ್ಟು, ಅದರಿಂದ ಇಲ್ಲೇ ಬಂದಿದ್ದೀನಿ ತೊಗೊಳ್ಳಿಕ್ಕೆ. ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ ಈ ಅಂಗಡಿಲಿ? ಸುಮಾರು ಒಂದು 10-12 ವರ್ಷದಿಂದ ತೊಗೋತೀನಿ. ಹೇಗಿರುತ್ತೆ ಮೇಡಮ್? ಕ್ವಾಲಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ನಿಮಗೆ ಹೇಗೆ ಅನಿಸುತ್ತೆ ಇದ್ರ ಬಗ್ಗೆ? ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೇ ಬಂದು ತೊಗೊಳೋದು ನಾವು ಪ್ರತಿ ವರ್ಷನೂ. ಅಚ್ಚು ತಗೋತೀರಾ ಅಥವಾ ಬರೀ ಎಳ್ಳು ಬೆಲ್ಲ ತಗೋತೀರಾ? ಇಲ್ಲ, ಅಚ್ಚು ಎಳ್ಳು ಎಲ್ಲ ತೊಗೋತೀವಿ. ಎಲ್ಲ ಐಟಮ್ಸು ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕುಟುಂಬಕ್ಕೆ ನಮ್ಮ ಕಾಂಡಿಮೆಂಟ್ಸ್ ಅಂಗಡಿ ಪರವಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆರೋಗ್ಯ ಭಾಗ್ಯ ಕೊಟ್ಟು ದೇವ್ರು ನಿಮ್ಮ ಸಂಸಾರ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ಎವ್ರಿಬಡಿ ಹ್ಯಾಪಿ ಸಂಕ್ರಾಂತಿ. ನೋಡಿ ವೀಕ್ಷಕರೇ, ಕ್ಲೀನ್ ಆಗಿರೋ ಪ್ಯಾಕ್ಡು ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ. ಸಕ್ಕರೆ ಅಚ್ಚು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡಿಸೈನ್ ಆಗಿದೆ. ಎಳ್ಳು ಅಷ್ಟೇ ಫುಲ್ ಫ್ರೈ ಮಾಡಿ ಕ್ಲೀನ್ ಮಾಡಿ ಅದರಿಂದ ಎಲ್ಲ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ.
ಮತ್ತು ಜೀರಿಗೆ ಇರೋದು ಇದೆ, ಪ್ಲೇನು ಇದೆ. ಆ ಪ್ಲೇನಲ್ಲಿ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಎಲ್ಲ ಚಿಕ್ಕ ಚಿಕ್ಕದಾಗಿ ಬೆಲ್ಲ ಕಟ್ ಮಾಡಿದ್ದಾರೆ, ಕೊಬ್ಬರಿ ಕಟ್ ಮಾಡಿದ್ದಾರೆ, ಹಾಗೆ ಸಪ್ರೇಟ್ ಕೊಬ್ಬರಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಪದಾರ್ಥ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕಡಲೆಕಾಯಿ ನೋಡಿ ಹುರಿದು ಬಿಟ್ಟು ಅದರದ್ದು ಸಿಪ್ಪೆ ತೆಗೆದು ಕಡಲೆಕಾಯಿ ಬೀಜ ಕೂಡ ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ, ಕ್ಲೀನಾಗಿದೆ. ಸೊ ಹುರ್ಗಡ್ಲೆನೂ ಅಷ್ಟೇ ಹಾಗೇನೆ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಪ್ಯಾಕ್ಡ್ ಇದೆ. ಬೆಲ್ಲ ಕೊಡ್ತೀನಿ, ಬೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಜೀರಿಗೆ ಮತ್ತು ಈ ಸೋಂಪು ಇದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ. ಬೇಕಾದವರು ಮಿಕ್ಸ್ ತೊಗೋತಾರೆ, ಇಲ್ಲಾಂದರೆ ಪ್ಲೇನ್ ಕೂಡ ತೊಗೋತಾರೆ. ಇದನ್ನು ಹಾಕಿರೋದು ಇದೆ, ಹಾಕಿಲ್ಲದೆ ಇರೋದು ಇದೆ. ನಮ್ಮ VK ಚಾನಲ್ ನ್ಯೂಸ್ ಕಡೆಯಿಂದ ಸರ್ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಒಳ್ಳೇದಾಗಲಿ, ವ್ಯಾಪಾರ ಜೋರಾಗಲಿ, ಆರೋಗ್ಯ ಭಾಗ್ಯ ಕೊಡಲಿ. ಹೀಗೆ ನಗೆ ನಗ್ನಗ್ತಾ ಎಲ್ಲ ಸಂಕ್ರಾಂತಿ ಹಬ್ಬನ ಎಲ್ಲರೂ ಆಚರಿಸೋಣ ಸರ್. ಧನ್ಯವಾದಗಳು.